Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಪ್ರಪಂಚದಲ್ಲಿ ಸುಮಾರು ಜನಕ್ಕೆ ಸುಮಾರು ತರದ ನೋವುಗಳು. ದಿನ ಬೆಳಗಾದ್ರೆ ಜಾಯಿಂಟ್ ಅಲ್ಲಿ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಮೈಕೈ ನೋವು, ಸೊಂಟ ನೋವು ಅಂತಿರ್ತಾರೆ. ಸಾಮಾನ್ಯವಾಗಿ ಲೇಡೀಸ್ ನಲ್ಲೇ ಈ ಪ್ರಾಬ್ಲಮ್ ಜಾಸ್ತಿ. ಯಾವಾಗ ನೋಡೋ ನೋವು ಅಂತ ಇರ್ತೀಯ ಅಂತ ಹೇಳ್ಬಿಟ್ಟು ಗಂಡಂದ್ರು ಹೇಳ್ತಾ ಇರ್ತಾರೆ. ಯಾವಾಗ ನೋಡ್ರು ಒಂದು ನೆಪ ಹೇಳ್ತಾ ಇರ್ತೀರಾ, ಈ ತರ ನೋವು, ಸೊಂಟ ನೋವು, ಏನು ವರ್ಷ ಇಡೀ ನಿಮ್ ನೋವು ಹೋಗೋದೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತೀರ. ಇದನ್ನ ಕೇಳಿ 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 ಮಹಿಳೆಯರು ಸಾಮಾನ್ಯವಾಗಿ ಎಲ್ಲರೂ ಬೇಸತ್ತು ಹೋಗ್ಬಿಡ್ತಾರೆ. ಅವ್ರು ನಮ್ಮಲ್ಲಿ ಕ್ಲಿನಿಕ್ಗೆ ಬಂದಾಗ ಸಾಧಾರಣವಾಗಿ ಈ ತರ ಆಗ್ತಾ ಇದೆಯಲ್ಲ ಏನು ಅಂತ ಹೇಳಿದಾಗ ನಾವೆಲ್ಲ ಚೆಕ್ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಆದ್ರೂ ಕೂಡ ನೋವು 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 ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಈ ತರ ಬರುವಂತ ಈ ನೋವುಗಳಿಗೆ ಸಾಮಾನ್ಯವಾದ ಒಂದು ದೇಹದಲ್ಲಿ ಆಗ್ತಾ ಇರುವಂತ ಒಂದು ಇನ್ಫ್ಲಮೇಷನ್ ಕಾರಣ. ನೋಡಿ, ಈ ಬೀಟ್ರೂಟು, ಕ್ಯಾರೆಟ್ ಮತ್ತು ಈ ಜಿಂಜರ್ ಅಂದ್ರೆ ಬೀಟ್ರೂಟು, ಕ್ಯಾರೆಟ್ ಮತ್ತು ಈ ಶುಂಠಿಯ ಒಂದು ಜ್ಯೂಸ್ ನ ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ತರ ನೋವುಗಳಿಗೆ ನೀವು ಸಂಪೂರ್ಣವಾಗಿ ಬಾಯ್ ಹೇಳ್ಬೋದು. ಅದಷ್ಟೇ ಅಲ್ಲ ವೀಕ್ಷಕರೇ, ಇದರಲ್ಲಿ ಈ ಮೂರರಲ್ಲಿ ಇರುವಂತ ಪ್ರಾಪರ್ಟೀಸ್ಗಳು ಎಷ್ಟು ಜಾಸ್ತಿ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಇದು ನಿಮ್ಮ ಆರ್ಥರೈಟಿಸ್ ಇರ್ಬೋದು. ಈ ನೋಡಿ, ರುಮಟೈಡ್ ಆರ್ಟ್ಸ್ ಅಂತ ಇರುತ್ತೆ, ಅಂದ್ರೆ ನಿಮ್ಮ ಕೈಯೆಲ್ಲ ಗಂಟಾಗೋದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಿಫ್ನೆಸ್, ಯಾರು ನೋಡು ಸ್ಟಿಫ್ನೆಸ್ ಹೇಳ್ತಾ ಇರ್ತಾರೆ, ಮೈ ಕೈಯೆಲ್ಲ ಒಂಥರ ಭಾರ ಅನಿಸ್ತಾ ಇರುತ್ತೆ. ಒಂದ್ ಗಂಟೆ 2 ಗಂಟೆ ತನಕ ಕೆಲಸ ಮಾಡಕ್ಕೆ ಆಗಲ್ಲ. ಚಳಿಗಾಲದಲ್ಲಂತೂ ಕೂಡ ನನಗೆ ಈ ಜಾಯಿಂಟ್ ಎಲ್ಲ ಮರಗಟ್ಟದಂಗೆ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಮಂಡಿ ನೋವು, ಆಗ್ತಾ ಇದ್ದಂಗೆ ಮಂಡಿ ಸೌತೆಗಳು ಕಾಮನ್. ಈ ಮಂಡಿ ನಡೆದ್ರೆ ಆಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ನೆಲದ ಮೇಲೆ ಕೂರಕ್ಕಾಗಲ್ಲ ಅಂತ ಕಂಪ್ಲೇಂಟ್ ಜಾಸ್ತಿ ಇರುತ್ತೆ. ಎಷ್ಟು ಅಂತ ಪೇನ್ ಕಿಲ್ಲರ್ ತಗೊಳ್ತೀರಾ? ಪೇನ್ ಕಿಲ್ಲರ್ ತಗೊಂಡ್ ಸಾಕಾಗುತ್ತೆ. ಸೊ ಹೀಗಾಗಿ ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುವಂತ ಒಂದು ಜ್ಯೂಸ್ ಅನ್ನ ನಾವು ಮನೇಲೆ ಮಾಡ್ಕೋಬಹುದು. ಇದು ನನ್ನ ಪೇಷಂಟ್ ಗಳಿಗೆ ಸುಮಾರು ಜನಕ್ಕೆ ನಾನು ಇದನ್ನ ಅಡ್ವೈಸ್ ಮಾಡಿದೀನಿ. ಅವರು ತುಂಬಾ ಒಳ್ಳೆಯ ಫೀಡ್ಬ್ಯಾಕ್ ಅನ್ನ ಕೊಟ್ಟು ನೋಡಿದ್ದಾರೆ. ನಾನು ನನ್ನ ಮೇಲೂ ಕೂಡ ಪ್ರಯತ್ನ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಅನ್ನೋದು ಮುಂದೆ ಬಂದಿದ್ದೀನಿ. ನೋಡಿ, ಸಾಧಾರಣವಾಗಿ ನೀವು ಅಂದ್ಕೋಬಹುದು, ಸರ್ ನಾನು ವರ್ಷಗಟ್ಟಲೆಯಿಂದ ಬೀಟ್ರೂಟ್ ತಿಂತಾ ಇದ್ದೀನಿ, ಕ್ಯಾರೆಟ್ ತಿಂತಾ ಇದ್ದೀನಿ, ಜಿಂಜರ್ ಅಂತೂ ನಮ್ಮ ಅಡಿಗೆ ದಿನ ಯೂಸ್ ಮಾಡ್ತೀವಿ, ನಮಗೇನ್ ಪೇನ್ ಕಿಲ್ಲಿಂಗ್ ಪ್ರಾಪರ್ಟೀಸ್ ನಮ್ಗೆ ಅದು ಗೊತ್ತಾಗಿಲ್ಲ ಅಂತ ಹೇಳ್ತೀರಾ. ನೀವು ಒಂಥರ ಆಶೀರ್ವಾದ ಕೇಳ್ಬೋದು. ಆದ್ರೆ ನೀವು ಇದನ್ನ ಒಂದು ಜ್ಯೂಸ್ ತರ ಮತ್ತೆ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಆ ರೀತಿಯಲ್ಲಿ ಮಾಡ್ಕೊಂಡಾಗ ಮಾತ್ರ ಇದರ ಎಫೆಕ್ಟ್, ಪೇನ್ ಕಿಲ್ಲಿಂಗ್ ಎಫೆಕ್ಟ್, ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ನಿಮಗೆ ಸಿಗುತ್ತೆ. ಅದನ್ನ ಹೇಗ್ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ಬೀಟ್ರೂಟ್, ಕ್ಯಾರೆಟ್ ಮತ್ತು ಜಿಂಜರ್ ಬಗ್ಗೆ ಇರುವಂತ ಒಂದು ವೈಜ್ಞಾನಿಕವಾಗಿ ಸಂಶೋಧನೆ ಆಧಾರಿತವಾಗಿ ಪ್ರೂವ್ ಆಗಿರುವಂತ ಒಂದು ಪ್ರಾಪರ್ಟೀಸ್ ಬಗ್ಗೆ ಥಿಂಕ್ ಮಾಡೋಣ ಅಥವಾ ಯೋಚನೆ ಮಾಡೋಣ. ನೋಡಿ, ಬೀಟ್ರೂಟ್ ಸಾಧಾರಣವಾಗಿ ಗೊತ್ತಿಲ್ಲಂಗೆ ನಾನೆಲ್ಲ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಬೀಟ್ರೂಟ್ ನಲ್ಲಿ ಇರುವಂತ ನೈಟ್ರಿಕ್ ಆಕ್ಸೈಡ್ ಅಥವಾ ನೈಟ್ರೇಟ್ ನ ಅಂಶ ತುಂಬಾ ಹೇರಳವಾಗಿರುತ್ತೆ. ಈ ನೈಟ್ರೇಟ್ಸ್ ಏನಂತ, ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹದಲ್ಲಿ, ನಮ್ಮ ಬ್ಲಡ್ ನಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ರಕ್ತನಾಳಗಳನ್ನ ಊದಿಸುತ್ತೆ. ಅಂದ್ರೆ ನಮ್ಮ ಈ ಜಾಯಿಂಟ್ ನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಅಥವಾ ಬ್ಯಾಕ್ ಪೇನ್ ಇದ್ದಾಗ, ಕುತ್ತಿಗೆ ನೋವು ಇದ್ದಾಗಲೋ ಅಥವಾ ಏನೇ ಒಂದು ನೋವುಗಳಿದ್ದಾಗಲೂ ಕೂಡ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆ ಜಾಗಕ್ಕೆ ಚೆನ್ನಾಗಾಗೋದು ಬಹಳ ಮುಖ್ಯ. ಆದ್ರೆ ನಾರ್ಮಲಿ ಈ ಪೇನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಇನ್ಫ್ಲಮೇಷನ್ ಅಂತ ಹೇಳಿ ಉರಿಯೂತ ಅಂತ ನಾವು ಹೇಳ್ತೀವಲ್ಲ, ಅವಾಗ ಅಲ್ಲಿ ಇಲ್ಲಿ WBC ಬರೋದು, ಪಸ್ ಸೆಲ್ಸ್ ಬರೋದು, ಈ ತರ ಎಲ್ಲ ಇನ್ಫ್ಲಮೇಟರಿ ಎಕ್ಸುಡೇಟ್ಸ್ ಬಂದು ಗಂಟು ಕಟ್ಕೊಳ್ಳುತ್ತೆ. ಅದೇ ನಿಮ್ಮ ಗಂಟಿನಲ್ಲಿ, ಜಾಯಿಂಟ್ ನಲ್ಲಿ ಹೋಗಿ ಅಂಟ್ಕೊಳ್ಳೋದು. ಒಂದ್ಸಲ ನಾವು ಬ್ಲಡ್ ಸರ್ಕ್ಯುಲೇಷನ್ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಇಂಪ್ರೂವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಜಾಗದಿಂದ ಎಲಿಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ಜಾಗದಲ್ಲಿರುವಂತ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಅಲ್ಲಿಂದ ಅದು ನಮ್ಮ ರಕ್ತದ ಮೂಲಕ ಕಿಡ್ನಿಗೆ ಹೋಗಿ ನಮ್ಮ ದೇಹದಿಂದ ಎಲಿಮಿನೇಷನ್ ಜಾಸ್ತಿ ಮಾಡುತ್ತೆ. ಇದು ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಬೇಕು. ಬೀಟ್ರೂಟ್ ನಲ್ಲಿ ಅತಿ ಹೇರಳವಾಗಿ ಈ ನೈಟ್ರಿಕ್ ಆಕ್ಸೈಡ್ ನ ಅಂಶ ಇರುತ್ತೆ. ಜೊತೆಗೆ ಸುಮಾರು ಪಾಲಿಫಿನಾಲ್ಗಳು, ಸುಮಾರು ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಈ ಬೀಟ್ರೂಟ್ ನಲ್ಲಿ ಅತಿ ಹೇರಳವಾಗಿರೋದ್ರಿಂದ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಹೆವಿ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಅನಾಲ್ಜೆಸಿಕ್ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಕ್ಯಾರೆಟ್. ನಮ್ಗೆಲ್ಲರಿಗೂ ಗೊತ್ತಿರಂಗೆ ಕ್ಯಾರೆಟ್ ಇಸ್ ಎ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ. ಬೀಟಾ ಕೆರೋಟಿನ್ ಅನ್ನೋ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಅತಿ ಹೇರಳವಾಗಿ ಸುಮಾರು ಆಂಟಿ ಆಕ್ಸಿಡೆಂಟ್ಸ್ ಗಳು ಇರ್ತವೆ. ಒಂದು ಈ ನೋಡಿ, ನೀವು ಸುಮಾರು ಕಡೆ ಕೇಳಿರ್ಬೋದು, ಡಾಕ್ಟರ್ಸ್ ಗಳು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿರ್ಬೋದು, ಅಥವಾ ಎಲ್ಲಾದ್ರೂ ನೇಚರ್ ಕ್ಯೂರ್ ಸೆಂಟರ್ಗಳು ಹೋದಾಗ ನೀವು ಅಡ್ಮಿಟ್ ಆಗಿರ್ಬೋದು ನೋವುಗಳಿಗೆ ಅಂತ ನಿಮಗೆ ಕ್ಯಾರೆಟ್ ಜ್ಯೂಸ್ ಅನ್ನ ಕೊಡ್ತಾರೆ. ಬರೀ ಕ್ಯಾರೆಟ್ ಜ್ಯೂಸ್ ನ ಮಾತ್ರ ಕೊಡ್ತಾರೆ. ಯಾಕಂದ್ರೆ ಅದರಲ್ಲಿ ಒಂದು ನಿಮಗೆ ಜಾಯಿಂಟ್ ಗೆ ಲೂಬ್ರಿಕೇಶನ್ ಮಾಡುವಂತ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಜೊತೆಗೆ ಅದರಲ್ಲಿರುವಂತ ಬೀಟಾ ಕ್ಯಾರೋಟಿನ್ ಆಂಟಿ ಇನ್ಫ್ಲಮೇಟರಿ ಮತ್ತು ಅನಾಲ್ಜೆಸಿಕ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಸುಮಾರು ಕಾಯಿಲೆಗಳಿಗೆ ಕ್ಯಾರೆಟ್ ಒಂದು ಇದಿರ್ಬೋದು, ಕಣ್ಣಿಗಿರ್ಬೋದು, ನಿಮ್ಮ ಬ್ರೈನಿಗಿರ್ಬೋದು, ನಿಮ್ಮ ಚರ್ಮದ ಸಮಸ್ಯೆಗಳಿಗಿರ್ಬೋದು, ಕ್ಯಾರೆಟ್ ತುಂಬಾ ಹೆಲ್ಪ್ ಅನ್ನು ಮಾಡುತ್ತೆ. ಜೊತೆಗೆ ಈ ಜಾಯಿಂಟ್ ಪೇನ್ ನಲ್ಲಿ ಮತ್ತು ಪೇನ್ ಗಳಲ್ಲಿ ತುಂಬಾ ಹೆಚ್ಚು ಹೆಲ್ಪ್ ಅನ್ನು ಮಾಡುತ್ತೆ. ಮೂರನೇದಾಗಿ ಜಿಂಜರ್, ಶುಂಠಿ. ಸಾಧಾರಣವಾಗಿ ಎಲ್ಲರೂ ಅಡಿಗೆ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಶುಂಠಿಯಲ್ಲಿ ಇರುವಂತ ಈ ಅಂಶಗಳು ಅಂತ ಹೇಳಿದ್ರೆ ಈ ಜಿಂಜರಾಲ್ ಅಥವಾ ಜಿಂಜರಿನ್ ಅಂತ ಒಂದು ಅಂಶಗಳಿರುತ್ತೆ. ಜಿಂಜರಾಲ್ ಇವೆಲ್ಲ ಏನಂದ್ರೆ ಪವರ್ಫುಲ್ ಪೊಟೆಂಟ್ ಆಂಟಿ ಇನ್ಫ್ಲಮೇಟರಿ, ಅಂದ್ರೆ ನಮ್ಮ ದೇಹದ ಇನ್ಫ್ಲಮೇಷನ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲೂ ಹೇಳ್ತಾ ಬಂದಿದ್ರೆ ಶುಂಠಿ ಪೇಸ್ಟ್ ತಗೊಂಡು ಜಾಯಿಂಟ್ಗೆ ಹಚ್ಕೊಳ್ಳಿ, ಸರಿ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ಹೊಟ್ಟೆ ನೋವು ಈ ತರ ಬಂದವರಿಗೆಲ್ಲ ಶುಂಠಿ ಕಷಾಯ ಮಾಡ್ಕೊಡೋದು ಇಟ್ಸ್ ಕಾಮನ್ ಥಿಂಗ್. ತಲೆನೋವು ಬಂದಾಗ ಒಂದು ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ, ಶೀತ ಕೆಮ್ಮು ನೆಗಡಿ ಇದ್ದಾಗ ಶುಂಠಿ ಕಷಾಯ ಕುಡೀರಿ ಅಂತ ಹೇಳ್ತಾ ಇರ್ತಾರಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಶುಂಠಿನಲ್ಲಿ ಅತಿ ಹೇರಳವಾಗಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ.
ಮತ್ತು ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಈ ಜಿಂಜರಾಲ್ ಮತ್ತು ಜಿಂಜರಿನ್ ನಮ್ಮ ದೇಹದ ಹೊರಗಡೆ ಹೋದಾಗ ಒಳ್ಳೆ ಒಂದು ಕಾಕ್ಸ್ 2 ಇನ್ಹಿಬಿಟರ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ನಾವ್ ಏನ್ ತಗೊಳ್ತೀವಲ್ಲ ಪೇನ್ ಕಿಲ್ಲರ್ಸ್ ಹೊರಗಡೆಯಿಂದ, ಆ ತರ ಈ ಕೆಮಿಕಲ್ ಪೇನ್ ಕಿಲ್ಲರ್ಸ್ ಅದರಲ್ಲಿ ಇರುವಂತ ಕೆಲವು ನ್ಯಾಚುರಲ್ ಕೆಮಿಕಲ್ ಕಾಂಪೋಸಿಷನ್ ಈ ಜಿಂಜರ್ ನಲ್ಲಿ ಇರುತ್ತೆ. ಅದು ನಿಮ್ಮ ಪೇನ್ ನ ಕಡಿಮೆ ಮಾಡ್ತಾ ಬರುತ್ತೆ. ನೋಡಿ, ಕೇವಲ ಇದನ್ನ ತಗೊಂಡ ತಕ್ಷಣ ಪೇನ್ ಕಿಲ್ಲಿಂಗ್ ಅಂತ ಅಲ್ಲ, ಬೇರೆ ಪ್ರಾಕ್ಟೀಸಸ್ ಮಾಡಿ. ಆದರೆ ಸುಮ್ಮನೆ ಪೇನ್ ಕಿಲ್ಲರ್ ಮೊರೆ ಹೋಗೋಕ್ಕಿಂತ ಈ ತರ ಒಂದು ಜ್ಯೂಸ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಬಾರಿ ಒಳ್ಳೇದು. ಈ ಜ್ಯೂಸ್ ನ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋಣ. ನಿಮಗೆ ಮ್ಯಾಕ್ಸಿಮಮ್ ಆಗಿ ಇದು ಬೆನಿಫಿಟ್ ಸಿಗಬೇಕು, ಪೇನ್ ಕಿಲ್ಲಿಂಗ್ ಪ್ರಾಪರ್ಟೀಸ್ ಸಿಗಬೇಕು ಅಂತ ಹೇಳಿದ್ರೆ ಇದನ್ನ ಈ ಟೆಕ್ನಿಕ್ ಅಲ್ಲೇ ಮಾಡ್ಬೇಕು ನೀವು. ನೋಡಿ, ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ಕ್ಯಾರೆಟ್ ನ ತಗೊಳ್ಳಿ. ಒಂದು ಕ್ಯಾರೆಟ್ ತಗೊಂಡ್ಬಿಟ್ಟು ಅದನ್ನ ಸಿಪ್ಪೆಯನ್ನ ಸುಲಿರಿ ಚೆನ್ನಾಗಿ. ಒಂದು ಕ್ಯಾರೆಟ್ ಸಣ್ಣ ತುಂಡು ಮಾಡ್ಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರು ತಗೊಳ್ಳಿ. ಒಂದು ಗ್ಲಾಸ್ ಅಂದ್ರೆ ಒಂದು 200 ಇಂದ 250 ml ಅಷ್ಟು ಬಿಸಿನೀರು ತಗೊಂಡು ಇಟ್ಕೊಂಡು ಆ ಬಿಸಿನೀರಿಗೆ ಈ ತುಂಡು ಮಾಡಿದಂತ ಕ್ಯಾರೆಟ್ ಹಾಕಿ. ಅದು ರಾತ್ರಿ ಹೊತ್ತೇ ಹಾಕ್ಬೇಕು ನೀವು. ಅಂದ್ರೆ ನೀವು ಕುಡಿಯೋಕ್ಕಿಂತ 8 ಗಂಟೆ ಮುಂಚೆ ಅದು ನೀರಿನಲ್ಲಿ ಬಿಸಿನೀರು ನೆನಿಬೇಕು. ಯಾಕೆ ಅಂತ ಮತ್ತೆ ಹೇಳ್ತೀನಿ. ಜೊತೆಗೆ ಒಂದು 3/4 ಇಂಚಿನ 1 ಇಂಚಿನಷ್ಟು ದೊಡ್ಡ ಬೀಟ್ರೂಟ್, ಅಂದ್ರೆ ತೀರಾ ಒಂದು ಫುಲ್ ಬೀಟ್ರೂಟ್ ತೊಗೊಳಕ್ ಹೋಗ್ಬೇಡಿ. ನೀವು ಎಷ್ಟು ಕ್ಯಾರೆಟ್ ತಗೊಳ್ತೀರೋ ಅದ್ರ ಅರ್ಧದಷ್ಟು ಪ್ರಮಾಣನ ನೀವು ಬೀಟ್ರೂಟ್ ಅಂತ ತಗೊಳ್ಳಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಅದೇ ನೀರಿಗೆ ಹಾಕಿ. ಜೊತೆಗೆ ಇದರ ಅರ್ಧದಷ್ಟು, ಈ ಬೀಟ್ರೂಟ್ ನ ಅರ್ಧದಷ್ಟು ಜಿಂಜರ್ನ ತಗೊಳ್ಳಿ, ಶುಂಠಿನ ತಗೊಳ್ಳಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ, ಸಿಪ್ಪೆನ ಸುಲಿದ್ಬಿಟ್ಟು ಕಟ್ ಮಾಡಿ ಅದನ್ನು ಕೂಡ ಆ ನೀರಿಗೆ ಹಾಕಿ ಅದನ್ನ ಮುಚ್ಚಿಟ್ಬಿಡಿ. ಇನ್ನ ಬೆಳಿಗ್ಗೆ ನೀವು 6 ಗಂಟೆ ಕುಡಿತೀರಾ ಅಂತ ಹೇಳಿದ್ರೆ ರಾತ್ರಿ ಒಂದು 8 ರಿಂದ 10 ಗಂಟೆ ಒಳಗಡೆ ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದ್ರೂ ಈ ನೀರ್ನ ನೆನಿಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ಹಿಂಗೆ ನೆನೆಸಿಟ್ಟಾಗ ಅದರಲ್ಲಿ ಇರುವಂತ ಸ್ಯಾಕರೈಡ್ಸ್ ಏನ್ ಮಾಡುತ್ತೆ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಮಾಡುತ್ತೆ. ನೋಡಿ, ಸುಮಾರು ನಾವು ಮೆಡಿಸಿನ್ಸ್ ತಗೊಳ್ತೀವಿ. ನಮ್ಮ ಮೆಡಿಸಿನ್ಸ್ ನಮ್ಮ ದೇಹಕ್ಕೆ ಹೋಗ್ಬೇಕು, ಅದು ಕೆಲಸ ಮಾಡ್ಬೇಕು ಅಂದ್ರೆ ಆ ಮೆಡಿಸಿನ್ಸ್ ನಮ್ಮ ದೇಹದ ಬ್ಯಾಕ್ಟೀರಿಯಾಗಳ ಜೊತೆ ಸೇರ್ಕೊಂಡ್ಬಿಟ್ಟು ಒಂದು ಕೆಮಿಕಲ್ ಉತ್ಪಾದನೆ ಮಾಡುತ್ತಲ್ಲ, ಅದೇ ಪೇನ್ ಕಿಲ್ಲರ್ ಆಗಿ ವರ್ಕ್ ಮಾಡೋದು, ಅದೇ ಆಂಟಿಬಯೋಟಿಕ್ಸ್ ಆಗಿ ವರ್ಕ್ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಇದು ಹಂಗೆ ನೆನ್ಸಿಟ್ಟಾಗ ಏನಾಗ್ತದೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಈ ಜಿಂಜರ್ ನಲ್ಲಿ ಇರುವಂತದ್ದು, ಬೀಟ್ರೂಟ್ ಅಲ್ಲಿ ಇರುವಂತದ್ದು, ಕ್ಯಾರೆಟ್ ಅಲ್ಲಿ ಇರುವಂತದ್ದು ಪ್ರಾಪರ್ಟೀಸ್ ನ ಎನ್ಹಾನ್ಸ್ ಮಾಡ್ತವೆ. ಮತ್ತೆ ಅದು ನಮ್ಮ ದೇಹಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದಾಗ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾ, ನಮ್ಮ ದೇಹದಲ್ಲಿ ಏನ್ ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ ಅದನ್ನ ಕೂಡ ನರಿಶ್ ಮಾಡ್ತವೆ. ಸೊ ಇದೊಂದು ಫರ್ಮೆಂಟೆಡ್ ಫುಡ್ ಆಗಿ ವರ್ಕ್ ಮಾಡುತ್ತೆ. ಗ್ಯಾಸ್ಟ್ರೈಟಿಸ್ ಇದ್ದವರು ಕೂಡ ತಗೋಬಹುದು. ಸೊ ಈ ಮೂರನ್ನು ಏನ್ ಮಿಕ್ಸ್ ಮಾಡಿ ಇಟ್ಟಿರ್ತೀರ ರಾತ್ರಿ, ಅದನ್ನ ಬೆಳಿಗ್ಗೆ ನೀವು ತಗೊಂಡ್ಬಿಟ್ಟು ಬರೀ ಈ ನೀರ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ಆ ಬಾಕಿ ತರಕಾರಿಗಳನ್ನ ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಬ್ಲೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇದೇ ನೀರಿನಲ್ಲಿ ಅದನ್ನ ಹಾಕಿ ಆ ಮಿಕ್ಸಿ ಜಾರ್ನ ತೊಳ್ಕೊಂಡು ಒಂದು ತಿಕ್ ಸೂಪ್ ತರ ಮಾಡ್ಕೊಳ್ಳಿ. ತಿಕ್ ಜ್ಯೂಸ್ ಆಗುತ್ತೆ. ಅದಕ್ಕೆ ಬೇಕಾದ್ರೆ ನೀವು ಈಗ BP ಇದ್ದವರಾದ್ರೆ 1 ಸ್ಪೂನ್ ಜೇನುತುಪ್ಪ ಹಾಕೊಂಡು ಅಥವಾ ಒಂದು ನಿಂಬೆಹಣ್ಣು ಹಾಕೊಂಡು ತಗೋಬಹುದು. ಇಲ್ಲ ಡಯಾಬಿಟಿಸ್ ಇದ್ದವರಾದ್ರೆ ಜೇನುತುಪ್ಪ ಬೇಡ, ಬೇಕಾದ್ರೆ ಒಂದು ಚಿಟಕಿ ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನ ಹಾಕೊಂಡು ಲೆಮನ್ ಹಾಕೊಂಡು ಇದನ್ನ ಖಾಲಿ ಹೊಟ್ಟೆಗೆ ಸೇವಿಸ್ಬೇಕು. ಖಾಲಿ ಹೊಟ್ಟೆಗೆ ಅಂದ್ರೆ ನೀವು ವಾಕಿಂಗ್ ಮಾಡೋ ಅಭ್ಯಾಸ ಇದ್ದಲ್ಲಿ ವಾಕಿಂಗ್ ಇಂತ ಮುಂಚೆ ಮಾಡಿ. ವಾಕಿಂಗೋ, ಯೋಗಾನೋ, ಜಾಯಿಂಟ್ ಪೇನ್ ಎಕ್ಸರ್ಸೈಸಸ್ ಏನೋ ಒಂದು ಮಾಡಿ. ನೀವು ಪೇನ್ ಇದ್ದವ್ರು ಇದನ್ನೆಲ್ಲ ಮಾಡೋದು ತುಂಬಾ ಮುಖ್ಯ. ಇದನ್ನ ತಗೊಂಡು ಬಿಟ್ಟು ನಂತರ ಮಾಡೋದ್ರಿಂದ ನಿಮಗೆ ಪೇನ್ ಕಿಲ್ಲಿಂಗ್ ಎಫೆಕ್ಟ್ ಡಬಲ್ ಆಗುತ್ತೆ. ಸೊ ಈ ರೀತಿ ಈ ಜ್ಯೂಸ್ ಕುಡಿತಾ ಬರೋದ್ರಿಂದ ತುಂಬಾ ಈ ಪೇನ್ ಕಿಲ್ಲರ್ ನ ಮೊರೆ ಹೋಗೋದನ್ನ ಕೂಡ ಅವಾಯ್ಡ್ ಮಾಡ್ಬೋದು. ಇದ್ರಲ್ಲಿ ಸಾಕಷ್ಟು ಮತ್ತೆ ಡೌಟ್ ಇರ್ಬೋದು ನಿಮಗೆ. ನೋಡಿ ಸರ್, ನಮ್ಗೆ BP ಇದೆ, ಶುಗರ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಕಾನ್ಸ್ಟಿಪೇಷನ್ ಇದೆ. ನೋಡಿ, ಒಳ್ಳೊಳ್ಳೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಇದು ತಗೋಬಹುದು. ಸರ್, ಬೀಟ್ರೂಟ್ ಕ್ಯಾರೆಟ್ ಅಂತೀರಾ, ಶುಗರ್ ಜಾಸ್ತಿ ಆಗಲ್ವಾ ಅಂತ ಕೇಳಿ ಯಾವುದೇ ಕಾರಣಕ್ಕೂ ಭಯ ಇಟ್ಕೋಬೇಡಿ. ಡಯಾಬಿಟಿಸ್ ಇದ್ದವರು ಕೂಡ ಹಸಿಯಾದ ಕ್ಯಾರೆಟ್ ಅಂಡ್ ಬೀಟ್ರೂಟ್ ನ ಜ್ಯೂಸ್ ನ ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಲೆವೆಲ್ಸ್ ರೈಸ್ ಆಗಲ್ಲ. ಜೇನುತುಪ್ಪ ಹಾಕೋಬೇಡಿ, ಬೇಕಾದ್ರೆ ಸಕ್ಕರೆ ಇದು ಉಪ್ಪನ್ನ ಹಾಕೊಂಡು ನೀವು ಅದನ್ನ ತಗೊಳ್ತಾ ಬನ್ನಿ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ದಿಸ್ ಥಿಂಗ್. ಬೇರೆ ಎಲ್ಲಾ ಕಾಯಿಲೆಗಳು, ಕಿಡ್ನಿ ಪ್ರಾಬ್ಲಮ್ ಇದ್ದವರು ಕೂಡ ತಗೋಬಹುದು. ನೋಡಿ, BP ಡೌನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ಬೀಟ್ರೂಟ್ ನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಈ ನೈಟ್ರಿಕ್ ಆಕ್ಸೈಡ್ ರಕ್ತನಾಳನ ಊದಿಸುತ್ತೆ. ಅಂದ್ರೆ ರಕ್ತದಲ್ಲಿ ಇರುವಂತ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ನ ಕೂಡ ಇದ್ರಲ್ಲಿ ಇರುವಂತ ಜಿಂಜರಾಲ್ ಇರ್ಬೋದು ಅಥವಾ ಈ ಬೀಟಾ ಕೆರೋಟಿನ್ಸ್ ಇರ್ಬೋದು, ಈ ಕೊಲೆಸ್ಟ್ರಾಲ್ ನ, ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಲಾಭಗಳಿದೆ ಈ ಜ್ಯೂಸ್ ನಲ್ಲಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. 1 ತಿಂಗಳು, 1 ದಿನ 2 ದಿನ ಮಾಡೋದು ನಿಮ್ಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ. ಮಿನಿಮಮ್ 1 ಮಂತ್ ಇದನ್ನ ಮಾಡಿ ನೋಡಿ. ನಿಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.